Hi students, once again welcome back to my channel. ಸೊ ಈ ವಿಡಿಯೋದಲ್ಲಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನೋ ಸಬ್ಜೆಕ್ಟಲ್ಲಿರುವಂತಹ ಮಾಡೆಲ್ ಕ್ವಶನ್ ಪೇಪರ್ ಪಾರ್ಟ್ 2 ವಿಡಿಯೋಗೆ ವಾಮ್ ವೆಲ್ಕಮ್. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಸೆಕ್ಷನ್ ಎ ಆ್ಯಂಡ್ ಹಾಗೆ ಪಾರ್ಟ್ ಬಿ, ಸೊ ಪಾರ್ಟ್ ಎ ಪಾರ್ಟ್ ಬಿ ನಾವು ಕಂಪ್ಲೀಟ್ ಮಾಡಿದ್ವಿ. ಸೊ ಈ ವಿಡಿಯೋದಲ್ಲಿ ಪಾರ್ಟ್ ಸಿನ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಯಾರಾದರೂ ಪಾರ್ಟ್ 1 ನೋಡಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋಗೆ ಹೋಗ್ಬಿಟ್ಟು ಸೊ ಅಂದರೆ ಡಿಸ್ಕ್ರಿಪ್ಷನ್ಗೆ ಹೋಗ್ಬಿಟ್ಟು ನೀವು ಅದನ್ನು ನೋಡ್ಕೊಬೋದು. ಓಕೆ, ಸೊ ಡಿಸ್ಕ್ರಿಪ್ಷನ್ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಫಸ್ಟ್ ಟೈಮ್ ಬಂದಿದ್ದರೆ ಇವಾಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹಾಗೆ ಬೆಲ್ ಐಕಾನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ನೋಟಿಫಿಕೇಷನ್ ಆಗುತ್ತೆ ನಾವು ಇವಾಗ ಅಪ್ಡೇಟ್ ಮಾಡಿದ್ರು ಕೂಡ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಮಾಡೆಲ್ ಪೇಪರ್ ಆನ್ಸರ್ಸ್ ಅನ್ನೋದು ನಮ್ಮ ಚಾನಲಲ್ಲಿ ಬರ್ತಿರುತ್ತೆ. ಸೊ ನೀವು ವೀಡಿಯೋನ ಫುಲ್ಲಾಗಿ ನೋಡಿಬಿಟ್ಟು ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ಗೆ ನೀವು ಪರ್ಟಿಕ್ಯುಲರ್ ಆನ್ಸರ್ಸ್ ಅನ್ನೋದು ತಿಳ್ಕೊತೀರ ಅಂತ ನಾನು ಅನ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ವಾಟ್ ಈಸ್ ಕ್ಲಾಸಿಕಲ್ ಮ್ಯಾನೇಜ್ಮೆಂಟ್ ಥಾಟ್? ಬ್ರೀಫ್ಲಿ ಎಕ್ಸ್ಪ್ಲೈನ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಕ್ರಿಟಿಸಿಸಮ್ ಆಫ್ ಕ್ಲಾಸಿಕಲ್ ಮ್ಯಾನೇಜ್ಮೆಂಟ್ ಥಾಟ್. Answer: Classical management thought refers to early management theories focused on improving organizational efficiency and productivity through scientific principles, characters. So characteristics ನಾವು ನೋಡಿಕೊಂಡ್ರೆ, ಸೊ ಇಲ್ಲಿ emphasis on efficiency aimed at maximum output through systematic approach and also standardization of task, focus on breaking down jobs into smaller. ಸೊ ಅಂದರೆ ಜಾಬ್ಸ್ನ ಬೇರೆ ಬೇರೆ ಥರ ಬ್ರೇಕ್ ಡೌನ್ ಮಾಡಿ ಸ್ಪ್ಲಿಟ್ಟಿಂಗ್ ಮಾಡೋದೈತಿ ಫೋಕಸ್. ಸ್ಪೆಷಲೈಸ್ಡ್ ಟಾಸ್ಕ್ಸ್ ಆ್ಯಂಡ್ ಹೈರಾರಿಕಲ್ ಸ್ಟ್ರಕ್ಚರ್ ಎಸ್ಟಾಬ್ಲಿಷ್ ಕ್ಲಿಯರ್ ಲೆವೆಲ್ಸ್ ಆಫ್ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ವಿತಿನ್ ಆರ್ಗನೈಸೇಷನ್. ಸೊ ಹೈರಾರಿಕಿ ಸ್ಟ್ರಕ್ಚರ್ ಇಸ್ ನಥಿಂಗ್ ಬಟ್ ಸೊ ಕ್ಲಿಯರ್ ಲೆವೆಲ್ಸ್ ಆಫ್ ಅಥಾರಿಟಿ. ಸೊ ಯಾವುದೇ ಅವ್ರವ್ರ ಲೆವೆಲಲ್ಲಿ ಇರುವಂಥ ಅಥಾರಿಟಿನ ಅವರ ಆರ್ಗನೈಸೇಷನಲ್ಲಿ ಅವರು ಇದು ಮಾಡಬೇಕು. ಆ್ಯಂಡ್ ಕ್ರಿಟಿಸಿಸಮ್ ಆ್ಯಂಡ್ ಅನದರ್ ಥಿಂಗ್ neglect of human factors, over emphasis on efficiency after ignored employee motivation and satisfaction, and rigidity. Classical theories may lead to inflexible structures that struggle to adopt to change. ಸೊ ರಿಜಿಡಿಟಿ ಅನ್ನೋದಾಗ ಏನಾಗುತ್ತಂತೆ, ಸಮ್ ಕ್ಲಾಸಿಕಲ್ ಥಿಯರೀಸಲ್ಲಿ ನಮಗೆ ಸೊ ಮ್ಯಾನೇಜ್ಮೆಂಟ್ ಥ್ರೂಗೆ ಆ ಸ್ಟ್ರಕ್ಚರ್ಸ್ ನಮಗೆ ಸ್ವಲ್ಪ ಕ್ರಿಟಿಕಲ್ ಆಗಿರುತ್ತೆ ಟು ಅಡಾಪ್ಟ್ ಮಾಡ್ಕೊಳೋದಕ್ಕೆ. ಸೊ ದಟ್ ನೀವು ಸ್ವಲ್ಪ ಚೇಂಜಸ್ ಅನ್ನೋದು ಇರಲೇಬೇಕಾಗುತ್ತೆ. ಆ್ಯಂಡ್ ಐ ಥಿಂಕ್ ಲ್ಯಾಕ್ ಆಫ್ ಕನ್ಸಿಡರೇಷನ್. ಸೊ ಲ್ಯಾಕ್ ಆಫ್ ಕನ್ಸಿಡರೇಷನ್ ಫಾರ್ ಸೋಷಿಯಲ್ ಡೈನಮಿಕ್ಸ್ ಮೀನ್ ಫೇಲ್ಸ್ ಟು ಅಕೌಂಟ್ ಫಾರ್ ಇಂಟರ್ಪರ್ಸ್ನಲ್ ರಿಲೇಷನ್ಶಿಪ್. ಸೊ ಲ್ಯಾಕ್ ಆಫ್ ಕನ್ಸಿಡರೇಷನ್ ಆಫ್ ಸೋಷಿಯಲ್ ಡೈನಮಿಕ್ಸಿಂದ ರಿಲೇಷನ್ಶಿಪ್ಸ್ ಅನ್ನೋ ಒಂದು ಇಂಟರ್ಪರ್ಸ್ನಲ್ ಒಂದು ಕಮ್ಯುನಿಕೇಷನಲ್ಲಿ ನಾವು ಫೇಲ್ ಹೋಗ್ಬೋದು. ಆ್ಯಂಡ್ ಟೀಮ್ ಡೈನಮಿಕ್ಸ್ ಇನ್ ಆರ್ಗನೈಸೇಷನ್ಸ್. ವೈಲ್ ಕ್ಲಾಸಿಕಲ್ ಮ್ಯಾನೇಜ್ಮೆಂಟ್ ಲೆಟ್ ದ ಗ್ರೌಂಡ್ ವರ್ಕ್ modern theories, it is often criticized for begin to machinistic. Okay, I'm going to another question. Define planning. It's an important question. Define planning. Explain the importance of planning in detail. Answer: planning is the process of setting objectives and determining the best course of action to achieve them. It involves forecasting future conditions, assessing resources, and formulating strategies. Going to some importance of planning. So planning importance ಏನಿದೆ ಅಂದರೆ provides direction, reduce uncertainty, enhances resource utilization, and also facilitates coordination and encourages innovation. ಸೊ ಇಲ್ಲಿ ನಾವು ಟೈಪ್ಸಲ್ಲಿ ನೋಡಿದಾಗ ಪ್ರೊವೈಡ್ ಡೈರೆಕ್ಷನ್ ಅಂತ ನೋಡಿದಾಗ ಎಸ್ಟಾಬ್ಲಿಷ್ ಎ ಕ್ಲಿಯರ್ ರೋಡ್ ಮ್ಯಾಪ್ ಫಾರ್ ಡೈರೆಕ್ಟ್ ಆರ್ಗನೈಸೇಷನ್ ಗೈಡಿಂಗ್ ಡೆಸಿಷನ್ ಮೇಕಿಂಗ್. ಸೊ ಪ್ರೊವೈಡ್ ಡೆಸಿಷನ್ಸ್ ಅಂದರೆ ಒಂದು ಕ್ಲಿಯರ್ ರೋಡ್ ಮ್ಯಾಪ್ ಅನ್ನೋದು ನಾವು ಕೊಡಬೇಕಾಗುತ್ತೆ ನಮ್ಮ ಆರ್ಗನೈಸೇಷನ್ಗೆ ಟು ಗೋ ಆನ್ ದಟ್ ರೋಡ್ ಆ್ಯಂಡ್ ಗೆಟ್ ಎ ಎಂಡ್. ಆ್ಯಂಡ್ ಆಲ್ಸೋ ರೆಡ್ಯೂಸ್ ಅನ್ಸರ್ಟೈನಿಟಿ, ಆ್ಯಂಟಿಸಿಪೇಟ್ಸ್ ಪೊಟೆನ್ಷಿಯಲ್ ಚಾಲೆಂಜಸ್ ಆ್ಯಂಡ್ ಪ್ರಿಪೇರ್ ಸೊಲ್ಯೂಷನ್ ಇನ್ ಅಡ್ವಾನ್ಸ್. ಸೊ ಬರುವಂತಹ ಅನ್ಸರ್ಟನಿಟೀಸ್ಗೆ ಸೊ ಸಮ್ ಕಾನ್ಸಿಕ್ವೆನ್ಸಸ್ಗೆ ನಾವು ಮೊದಲೇ ಪ್ಲಾನ್ ಆಗಿ ಪ್ಲ್ಯಾನ್ ಮಾಡ್ಕೊಂಡು ಆ ಸೊಲ್ಯೂಷನ್ಸ್ಗೆ ಆ ಒಂದು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸನ್ನು ನಾವು ಅಡ್ವಾನ್ಸಾಗೆ ಪ್ರಿಪೇರ್ ಮಾಡ್ಕೊಂಡಿರಬೇಕು ಅನ್ನೋದು. ಆ್ಯಂಡ್ ಎನ್ಹಾನ್ಸ್ ರಿಸೋರ್ಸ್ ಯುಟಿಲೈಸೇಷನ್ ಮೀನ್ಸ್ ಎನ್ಶ್ಯೂರ್ಸ್ ಎಫಿಷಿಯಂಟ್ ಅಲೋಕೇಶನ್ ಆಫ್ ರಿಸೋರ್ಸಸ್ ಮಿನಿಮೈಸಿಂಗ್ ವೇಸ್ಟ್. ಆ್ಯಂಡ್ ಆಲ್ಸೋ ಫೆಸಿಲಿಟೇಟ್ ಕೋಆರ್ಡಿನೇಷನ್ links the efforts of different departments towards common objectives, encourages innovation. Planning promotes proactive thinking. Okay, so facilitate coordination is nothing but efforts of different departments towards common objective. Okay, encourage innovation. So planning another importance, encourages innovation. Planning promotes ಪ್ರೊಯಾಕ್ಟಿವ್ ಥಿಂಕಿಂಗ್ ಆ್ಯಂಡ್ ಕ್ರಿಯೇಟಿವ್ ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಪ್ಲ್ಯಾನಿಂಗ್ ಅನ್ನೋದು ಏನಕ್ಕೆ ಮಾಡ್ತಾರೆ ಅಂದರೆ ಬರುವಂಥ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಬೇಕು. ಅಂಥ ಒಂದು ಪರ್ಟಿಕ್ಯುಲರ್ ಸಿಚುವೇಷನ್ಸಲ್ಲಿ ಇನೋವೇಷನ್ಸ್ನ ಪ್ಲ್ಯಾನಿಂಗ್ ಕಡೆಯಿಂದ ಎನ್ಕರೇಜ್ ಮಾಡಬೇಕು. ಫಾರ್ ಆರ್ಗನೈಸೇಷನಲ್ ಸಕ್ಸಸ್, ಎನ್ಶೋರಿಂಗ್ ದ ರಿಸೋರ್ಸಸ್ ಆರ್ ಯೂಸ್ಡ್ ಎಫೆಕ್ಟಿವ್ಲಿ
ಆ್ಯಂಡ್ ಆಬ್ಜೆಕ್ಟಿವ್ಸ್ ಆರ್ ಮೆಟ್. ಸೊ ಅವ್ರು ಇರುವಂತಹ ರಿಸೋರ್ಸಸ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡ್ರೆ ಅವ್ರಿಗೆ ಬೇಕಾಗಿರುವಂತಹ ಗೋಲ್ಸ್ ಅವರ ಆಬ್ಜೆಕ್ಟಿವ್ಸ್ ಅನ್ನೋದು ಮೆಟ್ ಆಗ್ತಾರೆ ಅಂತ ಹೇಳ್ತಿದೆ. Another question, explain the principles of organizing. So the principles of organizing include division of work, authority and responsibility, unity of command, scalar chain, centralization and versus decentralization. So coming to division of work, splitting tasks among individuals to increase efficiency through specialization. ಅಂದರೆ ಎಂಪ್ಲಾಯೀಸ್ಗೆ ಇರುವಂತಹ ವರ್ಕ್ಸ್ನ ಡಿವಿಡೇಷನ್ ಮಾಡಿಬಿಟ್ಟು ಸ್ಪ್ಲಿಟ್ ಮಾಡಬೇಕು ಅನ್ನೋ ವರ್ಕ್ನ ಇಂಡಿವಿಜುವಲಾಗಿ. ಸೊ ಅವಾಗ ಏನಾಗುತ್ತೆ, ಎಫಿಷಿಯನ್ಸಿ ಅನ್ನೋದು ಇನ್ಕ್ರೀಸ್ ಆಗುತ್ತೆ, ಅವ್ರಿಗೆ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ, ಕ್ಲಿಯರ್ ಡಿಫೈನ್ಡ್ ಅಥಾರಿಟಿ ಲೆವೆಲ್ಸ್ ಎನ್ಶ್ಯೂರ್ ದಟ್ ರೆಸ್ಪಾನ್ಸಿಬಿಲಿಟಿ ಬಿ ಅಪ್ರೋಪ್ರಿಯೇಟ್ಲಿ ಆ್ಯಸ್ ಅಸೆಂಟ್. ಸೊ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಆ್ಯಸ್ ಅ ಮ್ಯಾನೇಜರ್ ಆಗಿ ಸೊ ನಮಗೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರಬೇಕು ನಮ್ಮ ಆರ್ಗನೈಸೇಷನ್ ಪರವಾಗಿ. ಆ್ಯಂಡ್ ಲೆವೆಲ್ಸ್ನ ಬట్టి ಆ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಚೇಂಜ್ ಆಗುತ್ತೆ. ಯೂನಿಟಿ ಆಫ್ ಕಮಾಂಡ್, employees should receive instructions from only one superior to avoid confusions. Unity of command also, employees should receive instructions from only one superior. And scalar chain, a scalar chain hierarchy of authority from top to bottom must be maintained. And also last one, centralization versus decentralization, balancing decision making authority between top management and lower levels. These principles ensure that organizational structures are effective and promote coordination among different functions. Okay, coming to another question, elucidate the types of leadership styles. So leadership styles can be categorized into several types: autocratic leadership, democratic leadership, laissez-faire leadership, transformational leadership. So these are some types of leadership. So the leader makes decision unilaterally with a little input from team members. This can lead to quick decisions but may demotivate employees. So autocratic leadership ಅನ್ನೋದು ಸೊ ಏನಾಗುತ್ತೆ ಅಂದರೆ ಸೊ ಇಟ್ ಲಿಟಲ್ ಬಿಟ್ ಇನ್ಪುಟ್ ಮೋರ್ ಮೆಂಬರ್ಸ್ ಆ್ಯಂಡ್ ಮೀನ್ಸ್ ದಿಸ್ ಕ್ಯಾನ್ ಲೀಡ್ ಟು ಕ್ವಿಕ್ ಡೆಸಿಷನ್ಸ್, ಸಡನ್ನಾಗಿ ಡೆಸಿಷನ್ ತೊಗೊಳೋಂತಹ ಲೀಡರ್ಶಿಪ್ ಕಂಟೆಂಟ್ ಆಗಿರುತ್ತೆ. ಆ್ಯಂಡ್ ಡೆಮೋಕ್ರಾಟಿಕ್ ಲೀಡರ್ಶಿಪ್, ದ ಲೀಡರ್ ಎನ್ಕರೇಜಸ್ ಟೀಮ್ ಪಾರ್ಟಿಸಿಪೇಷನ್ಸ್ ಇನ್ ಡೆಸಿಷನ್ ಮೇಕಿಂಗ್, ಫೋರ್ಕಾಸ್ಟಿಂಗ್, ಕೊಲಾಬರೇಷನ್ ಆ್ಯಂಡ್ ಕ್ರಿಯೇಟಿವಿಟಿ. And another, laissez-faire leadership, the leader provides minimum direction, allowing team members to make decisions. This style can empower employees but may lead to lack of focus ಅನ್ನೋದು ಲೇಜಿ ಟೈಪ್ ಲೀಡರ್ಸಲ್ಲಿ ಇರುತ್ತೆ. And I think transformational leadership is nothing but the leader inspires and motivates team members achieve their full potential and exceed expectations through vision and enthusiasm. And this leadership is very important leadership which can make us inspire, motivation. And also ಈ ಟೈಪ್ಸ್ ಆಫ್ ಲೀಡರ್ಶಿಪ್ ಅಂತ ಬಂದಾಗ ಟ್ರಾನ್ಸ್ಫಾರ್ಮೇಷನ್ ಲೀಡರ್ಶಿಪ್ ಅನ್ನೋದು ನೀವು ಖಂಡಿತ ಬರೀಬೇಕು. ಸೊ ಇಲ್ಲಿ ಬೋಲ್ಡ್ ಆಗಿರುವಂಥದ್ದು ನೋಡಿದ್ರೆ, ಈಚ್ ಲೀಡರ್ಶಿಪ್ ಸ್ಟೈಲ್ ಹ್ಯಾಸ್ ಇಟ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆ್ಯಂಡ್ ಎಫೆಕ್ಟಿವ್ ಲೀಡರ್ಸ್ ಅಡಾಪ್ಟ್ ದೇರ್ ಅಪ್ರೋಚ್ ಬೇಸ್ಡ್ ಆನ್ context and team dynamics. I'm going to another question. Explain the importance of coordination. Coordination is crucial for organizational success for several reasons. Ensure alignment, it aligns the activities of different departments towards common goals, preventing conflicts. Enhances efficiency. Proper coordination reduces duplication of efforts and optimizes ರಿಸೋರ್ಸ್ ಯುಟಿಲೈಸೇಷನ್. ಅಂದರೆ ಎನ್ಸಾಸ್ ಎಫಿಷಿಯನ್ಸಿ ಅಂದರೆ ಅವ್ರ ಹತ್ರ ಇರುವಂತಹ ಒಂದು ಯಾವುದಾದ್ರೆ ಇರುವಂಥ ಡೂಪ್ಲಿಕೇಶನ್ಸ್ನ ಅವರು ಅವಸರ ಇಲ್ಲದಿರುವಂತಹನ್ನ ರೆಡ್ಯೂಸ್ ಮಾಡಿ ಆಪ್ಟಿಮೈಸ್ ಆಫ್ ರಿಸೋರ್ಸ್ ಯುಟಿಲೈಸೇಷನ್ ಅಂದರೆ ಇರುವಂತಹ ರಿಸೋರ್ಸ್ನ ಪರ್ಫೆಕ್ಟಾಗಿ ಯೂಸ್ ಮಾಡ್ಕೋಬೇಕು ಅನ್ನೋದು ಇದೆ. ಆ್ಯಂಡ್ ಅನದರ್ ಥಿಂಗ್, ಫೆಸಿಲಿಟೇಟ್ಸ್ ಕಮ್ಯುನಿಕೇಷನ್, ಇಟ್ ಪ್ರಮೋಟ್ಸ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಬಿಟ್ವೀನ್ ವೇರಿಯಸ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಎನ್ಶೂರಿಂಗ್ ಇನ್ಫಾರ್ಮೇಟಿವ್ ಫ್ಲೋ. ಸೊ ಇನ್ಫಾರ್ಮೇಷನ್ ಫ್ಲೋ ಅಂದರೆ ಕಮ್ಯುನಿಕೇಷನ್ ಅನ್ನೋದು ತುಂಬ ಎಫೆಕ್ಟಿವ್ ರೋಲ್ ಪ್ಲೇ ಮಾಡುತ್ತೆ ವೈಲ್ ಕಮಿಂಗ್ ಟು ಆರ್ಗನೈಸೇಷನ್ಸ್. ಓಕೆ, ಇಂಪ್ರೂವ್ ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಆ್ಯಸ್ ಅ ಮ್ಯಾನೇಜರ್ ಆಗಿ ಒಂದು ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ ಅಂದರೆ ವಿ ಗೆಟ್ ಎ ವ್ಯಾಲ್ಯೂ. ಸೊ ದ್ಯಾಟ್ ಕೋಆರ್ಡಿನೇಟೆಡ್ ಎಫರ್ಟ್ಸ್ ಲೀಡ್ ಟು ಫಾಸ್ಟರ್ ಐಡೆಂಟಿಫಿಕೇಷನ್ ಆ್ಯಂಡ್ ರೀಸೊಲ್ಯೂಷನ್ ಆಫ್ ಇಶ್ಯೂಸ್. ಸೊ ಆ್ಯಸ್ ಅ ಮ್ಯಾನೇಜರ್ ಆಗಿ ನಾವು ಅತಿ ಬೇಗ ಅದನ್ನು ಪ್ರಾಬ್ಲಮ್ನ ನಾವು ಫೈಂಡ್ ಮಾಡಬೇಕು, ಆ ಪ್ರಾಬ್ಲಮ್ಗೆ ಬೇಗ ಸೊಲ್ಯೂಷನ್ ಕೊಡಬೇಕು. ಅದನ್ನು ಎನ್ಹ್ಯಾನ್ಸ್ಡ್ ಅಡಾಪ್ಟಬಿಲಿಟಿ ಅಂತ ಹೇಳ್ತಾರೆ. ಸ್ಟ್ರೆಂಥೆನ್ ಟೀಮ್ ವರ್ಕ್.
Okay, strengthens teamwork, encourages collaboration among employees, fostering a sense of belonging and commitment. Overall, effective coordination is essential for smooth operations and achieving organizational objectives. So ಸ್ಟ್ರೆಂಥನ್ ಟೀಮ್ ವರ್ಕ್ ಅಂದರೆ ಸೊ ಎಂಕರೇಜ್ ಮಾಡಬೇಕು, ಲೈಕ್ ಕೊಲಾಬ್ರೇಷನ್ ಇರಬೇಕು ಅಮಾಂಗ್ ಎಂಪ್ಲಾಯೀಸ್, ಫಾಸ್ಟಿಂಗ್ ಸೆನ್ಸ್ ಬಿಲಾಂಗ್ ಟು ಕಮಿಟ್ಮೆಂಟ್ ಅನ್ನೋದು ಇರಬೇಕು. ಓವರ್ ಆಲ್ ಎಫೆಕ್ಟಿವ್ ಕೋಆರ್ಡಿನೇಷನ್ ಇಸ್ ಎಸೆನ್ಷಿಯಲ್ ಫಾರ್ ಸ್ಮೂತ್ ಆಪರೇಷನ್. ಸೊ ಕೋಆರ್ಡಿನೇಷನ್ ಅದು ಏನಕ್ಕೆ ಇರಬೇಕಂದ್ರೆ ಒಂದು ಸ್ಮೂತ್ ಆಪರೇಷನ್ಗೆ, ಸೊ ನಮ್ಮ ಆರ್ಗನೈಸೇಷನ್ ಯೂನಿಟೆಡ್ ಆಗಿ ಇರುವಂಥ ಆಬ್ಜೆಕ್ಟಿವ್ನ ಫೈನ್ ಮಾಡಬೇಕಂದ್ರೆ ಖಂಡಿತ ನಮಗೆ ಕೋಆರ್ಡಿನೇಷನ್ ಇಂಪಾರ್ಟೆಂಟು. ಸೊ ಕಮಿಂಗ್ ಟು ಪಾರ್ಟ್ ಆಫ್ ಸೆಕ್ಷನ್ ಡಿ. ಸೊ ಈ ಪಾರ್ಟ್ನ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಅದರ ಕಂಟಿನ್ಯೂ ಮಾಡೋದಾಗುತ್ತೆ. ಸೊ ಈ ಸೆಕ್ಷನಲ್ಲಿ ಏನಿರುತ್ತೆ ಅಂದರೆ ನಮಗೆ ಕೇಸ್ ಸ್ಟಡಿ ಇರುತ್ತೆ, ನಮಗೆ ಓನ್ ಆನ್ಸರ್ಸ್ ಅನ್ನೋದು ಬರೀಬೇಕಾಗಿರುತ್ತೆ. ಸೊ ಇದ್ರ ಬಗ್ಗೆ ನಾವು ನೆಕ್ಸ್ಟ್ ಫರ್ದರ್ ವೀಡಿಯೋದಲ್ಲಿ ಮಾತಾಡ್ಕೊಳೋಣ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಫಾರ್ ಟಿಲ್ ಎಂಡ್. ಸೊ ಯಾರಾದರೂ ಈ ವಿಡಿಯೋನ ಇಲ್ಲಿ ಎಂಡ್ವರೆಗೂ ನೋಡಿದ್ರು, ಸೊ ಥ್ಯಾಂಕ್ಸ್ ಅ ಲಾಟ್ ಫಾರ್ ದೆಮ್. ಎಂಡ್ವರೆಗೂ ನೋಡಿರೋರಿಗೆ ಇರುವಂತಹ ಟಾಪಿಕ್ಸ್ ಅನ್ನೋದು ಅರ್ಥ ಆಗಿರುತ್ತೆ. ಆ್ಯಂಡ್ ನಾನು ಈ ವಿಡಿಯೋ ಮೇಕಿಂಗಲ್ಲಿ ಏನು ಚೇಂಜಸ್ ಮಾಡ್ಕೋಬೇಕು, ನನ್ನ ಎಕ್ಸ್ಪ್ಲನೇಷನಲ್ಲಿ ನಿಮಗಿನ್ನ ಏನಾದರೂ ಚೇಂಜಸ್ ಮಾಡ್ಕೊಬೇಕು ಅಂತ ಅನಿಸಿದ್ರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಆ್ಯಂಡ್ ನಿಮಗೆ ಬೇಕಾಗಿರುವಂಥ ಮೋರ್ ಟಾಪಿಕ್ಸ್ ಯಾವ ಥರ ನಿಮಗೆ ಕ್ವಶನ್ಸ್ ಅವ್ರು ಏನು ಬೇಕು ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮಾಡಿದೆ, ಸೊ ನಾನು ಅದಕ್ಕೆ ರಿಲೇಟೆಡ್ ಟಾಪಿಕೇ ಮಾಡ್ತೀನಿ. ಥ್ಯಾಂಕ್ ಯು ಆಲ್.